ಪರ ಬ್ಯಾಟ್ ಬೀಸಿದ ಶೋಭಾ ಕರಂದ್ಲಾಜೆ ಭಾಷೆ ಕಲಿಯುವಂಥದ್ದು ಅದು ಹೇರಿಕೆ ಅಲ್ಲ, ಅನಾವಶ್ಯಕವಾಗಿ ತ್ರಿಭಾಷಾ ನೀತಿ ಏನು ಬಂತು ಇದರ ಬಗ್ಗೆ ಗೊಂದಲ ಬೇಡ ಅಂತ ಸ್ಪಷ್ಟೀಕರಣ ಕೊಟ್ರು. ಭಾಷೆ ಕಲಿಯುವಂಥದ್ದು ಅದು ಹೇರಿಕೆಯಲ್ಲ, ಅನಾವಶ್ಯಕವಾಗಿ ತ್ರಿಭಾಷಾ ನೀತಿ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಹಿಂದಿ ಪರ ಬ್ಯಾಟ್ ಬೀಸಿದ ಶೋಭಾ ಕರಂದ್ಲಾಜೆ, ನಾವು ತ್ರಿಭಾಷಾ ಸೂತ್ರ ಕಲಿತಿದ್ದೇವೆ, ಸಮಸ್ಯೆಯಾಗಿಲ್ಲ. ರಾಜ್ಯ ಸರ್ಕಾರ ಗೊಂದಲ ಮೂಡಿಸುವ ಕೆಲಸ ಮಾಡುತ್ತಿದೆ. ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಹಿಂದಿ ಕಲ್ತಿರ್ತಾರೆ, ಆದ್ರೆ ಈಗ ಎಕ್ಸಾಮ್ ಹತ್ರ ಬಂದಾಗ ಪರೀಕ್ಷೆಗೆ ಬರೀಬೇಡಿ ಅಂದ್ರೆ ಹೇಗೆ? ಮಕ್ಕಳು ಪೋಷಕರು ಹಿಂದಿ ಬೇಡ ಅಂದಿದ್ರ? ಯಾರು ಮಾತು ಕೇಳಿ ಹಿಂದಿ ತೆಗೆದ್ರಿ ಅಂತ ಸಚಿವೆ ಮಾತನಾಡಿದ್ದಾರೆ. ರಾಜ್ಯ ಶಿಕ್ಷಣ ಸಚಿವರಿಗೆ ಶಿಕ್ಷಣವೇ ಇಲ್ಲ, ಸಿಎಂ ಅವರಿಗೇನಾಗಿತ್ತು, ಯಾಕೆ ಇಂತಹ ತೀರ್ಮಾನ ತಗೊಂಡ್ರು ಅಂತ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದಿ ಪರ ಬ್ಯಾಟ್ ಬೀಸಿದ್ರು ಶೋಭಾ ಕರಂದ್ಲಾಜೆ. ಭಾಷೆ ಅದು ಕಲಿಯುವಂಥದ್ದು, ಅದೇನು ಹೇರಿಕೆ ಅಲ್ಲವಲ್ಲ. ನಾವೆಲ್ಲ ಕಲಿಯುವಾಗ ತ್ರಿಭಾಷಾ ನೀತಿ ಇತ್ತು, ನಾವು ಅದನ್ನೇ ಕಲಿತಿದ್ದೀವಿ ಅಂತ ಹೇಳಿದ್ದಾರೆ. ಅನಾವಶ್ಯಕವಾಗಿ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲ ಬೇಡ. ನಾವು ತ್ರಿಭಾಷಾ ಸೂತ್ರ ಕಲ್ತಿದ್ದೇವೆ, ನಮಗೇನ್ ಸಮಸ್ಯೆ ಆಗಿಲ್ಲ. ರಾಜ್ಯ ಸರ್ಕಾರ ಈ ರೀತಿಯಾಗಿ ಗೊಂದಲ ಮೂಡಿಸುವಂತಹ ಕೆಲಸ ಮಾಡ್ತಾ ಇದೆ. ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಹಿಂದಿ ಕಲ್ತಿರ್ತಾರೆ. ಈಗ ಪರೀಕ್ಷೆ ಸಮಯ ಹತ್ರ ಬಂದಾಗ ಪರೀಕ್ಷೆಗೆ ಹಿಂದಿ ಬರಿಬೇಡ ಅಂತಂದ್ರೆ ಹೇಗೆ? ಗೊಂದಲ ಸೃಷ್ಟಿಯಾಗತ್ತೆ. ಯಾಕೆ ಇಂಥ ತೀರ್ಮಾನವನ್ನ ರಾಜ್ಯ ಸರ್ಕಾರ ತಗೊಂಡ್ರು? ಮಕ್ಕಳು ಪೋಷಕರು ಏನಾದ್ರು ಹಿಂದಿ ಬೇಡ ಅಂದಿದ್ರ? ಯಾರ ಮಾತು ಕೇಳಿ ಹಿಂದಿ ತೆಗೆದ್ರಿ ಅಂತ ಗುಡುಗಿದ್ದಾರೆ ಸಚಿವೆ. ಇನ್ನು ರಾಜ್ಯದ ಶಿಕ್ಷಣ ಸಚಿವರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಶಿಕ್ಷಣ ಸಚಿವರಿಗೆ ಶಿಕ್ಷಣವೇ ಇಲ್ಲ, ಸಿಎಂ ಅವ್ರಿಗೇನಾಗಿತ್ತು, ಅವರು ಯಾಕೆ ಈ ತೀರ್ಮಾನವನ್ನ ತೆಗೆದುಕೊಂಡ್ರು? ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದಿ ಹೇರಿಕೆ ಆಗ್ತಿದೆ ಅನ್ನುವಂಥ ಕೂಗು ಕೇಳಿ ಬಂತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಶಿಕ್ಷಣ ಸಚಿವರುಗಳು ಈ ಒಂದು ಹಿಂದಿ ಹೇರಿಕೆಯ ವಿಚಾರವಾಗಿ ತ್ರಿಭಾಷಾ ಬೇಡ, ತ್ರಿಭಾಷಾ ಸೂತ್ರ ಬೇಡ ಅನ್ನುವಂಥ ರೀತಿಯಲ್ಲಿ ದ್ವಿಭಾಷೆ ಮಾತ್ರ ಇರಲಿ ಅಂತ, ಹಿಂದಿ ಪರೀಕ್ಷೆಗೆ ಕಡ್ಡಾಯವಲ್ಲ ಮತ್ತು ತೃತೀಯ ಭಾಷೆ ಇದ್ರೂ ಕೂಡ ಅದನ್ನ ಅಂಕಗಳನ್ನ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡು ರಾಜ್ಯ ಶಿಕ್ಷಣ ಸಚಿವರು ಈ ತೀರ್ಮಾನವನ್ನ ತೆಗೆದುಕೊಂಡ್ರು. ಇದಕ್ಕೆ ಮುಖ್ಯಮಂತ್ರಿಗಳು ಸಮ್ಮತಿಯನ್ನ ಕೊಟ್ರು. ಆದ್ರೆ ಈಗ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗುಡುಗಿದ್ದಾರೆ. ತ್ರಿಭಾಷಾ ಸೂತ್ರ ಗೊಂದಲ ಸೃಷ್ಟಿ ಮಾಡ್ತಿದೆ ಅಂದಿದ್ದಾರೆ.